ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಬೋಟ್ ನೆಕ್ಕಲ್ಲಿ ಪ್ಯಾಚ್ ವರ್ಕ್ ಡಿಸೈನು ಅಂತಲೇ ಹೇಳ್ಬೋದು. ಇದಕ್ಕೆ ಎಕ್ಸ್ಟ್ರಾ ಪೀಸು ಮತ್ತು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಆಲ್ರೆಡಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಈ ಥರ ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಅಂದರೆ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ಈ ರೀತಿ ಉಲ್ಟಾ ತಿರುಗಿಸೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ, ಅಂದರೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡೋದು ಬೇಕಾಗಿಲ್ಲ. ಈ ಥರ ಕ್ಯಾನ್ವಾಸ್ನ ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ. ಇವಾಗ ಅದನ್ನು ನೀಟ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ನೀಟಾಗಿ ಬರುತ್ತೆ. ಅದ್ರ ಮೇಲೆ ಲೇಸ್ ಬರುತ್ತೆ, ಓಕೆನಾ. ಲೇಸ್ ಇಡ್ಬೋದು, ಪೋಟ್ಲಿ ಬಟನ್ ಇಡ್ಬೋದು, ಇಲ್ಲ ಪೈಪಿಂಗ್ ಇಡ್ಬೋದು, ನಿಮ್ಗೆ ಯಾವ್ದು ಬೇಕು ಅದು ಇಡ್ಬೋದು. ನಾನು ಇದು ಲೇಸ್ ಕೊಟ್ಟೆ, ಗೋಲ್ಡ್ ಕಲರ್ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲೇಸ್ ಕೊಟ್ಟಿದ್ದೀನಿ. ಲೇಸ್ ಆಮೇಲೆ ಕೊಡ್ತೀನಿ. ನಿಮಗೆ ಆಪ್ಷನ್, ನಿಮ್ಗೆ ಏನಾದರೂ ಅದನ್ನು ಡಿಸೈನ್ ಮಾಡ್ಕೋಬೋದು, ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ನೀಟಾಗಿ ತೆಗೆದಿಟ್ಕೋಬೇಕು. ಇದು ಆಲ್ರೆಡಿ ಕಟಿಂಗ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಮೇಲೆ ಡಿಸೈನ್ಗೋಸ್ಕರನೇ ಈ ರೀತಿ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಂಡಿರೋದು. ಒಂಥರ ಮೇಲ್ಗಡೆ ಹಿಂದೆ ಮುಂದೆ ಎರಡು ಕಡೆನೂ ಬರುತ್ತೆ. ಹಿಂದೆ ಅಂದರೆ ಫ್ರಂಟು ಬ್ಯಾಕು ಎರಡು ಕಡೆನೂ ಈ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು, ಓಕೆನಾ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡ್ರೆ ಇದು ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ಸೈಡ್ಗೆ ಇಟ್ಬಿಟ್ಟು ಬ್ಯಾಕ್ ಪೀಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಪೀಸ್ನ ಇನ್ನೌಟ್ ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ಇದನ್ನು ಇನ್ನೌಟ್ ಮಾಡಬೇಕಾಗಿರೋದ್ರಿಂದ ಅದನ್ನು ಸುಮ್ಮನೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕಷ್ಟೇ. ಇನ್ನೌಟ್ ಮಾಡ್ಬೇಕು, ಕೆಳಗಡೆ ಇನ್ನೌಟ್ ಮಾಡ್ಕೋಬೇಕು, ಮೇಲೇನು ಇನ್ನೌಟ್ ಮಾಡೋಕ್ಕೆ ಹೋಗಬಾರ್ದು. ನಾವು ಆಲ್ರೆಡಿ ಇವಾಗ ರೆಡ್ ಪೀಸ್ ರೆಡಿ ಮಾಡಿದ್ದೀವಲ್ಲ, ಅದನ್ನು ಇಟ್ಟು ಇನ್ನೌಟ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಬರುತ್ತೆ, ಓಕೆನಾ. ಹಾಗಾಗಿ ಇವಾಗ ಇದನ್ನು ಕೆಳಗಡೆ ಇನ್ನೌಟ್ ಮಾಡ್ಕೊಂಡ್ಬಿಡಬೇಕು. ಈ ರೀತಿ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡಿಕೊಂಡು, ಈಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಬೋದು, ಇಲ್ಲ ಹಾಗೇ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಬೇಕು ಅಂದರೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಬೋದು. ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದಿಲ್ಲ ಆ ರೀತಿ, ಇಲ್ಲಾಂದರೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೂ ನಡೆಯುತ್ತೆ, ಓಕೆನಾ. ಈ ರೀತಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಸುತ್ತ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ, ಓಕೆನಾ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ಸುತ್ತ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ನಾವು ಆಲ್ರೆಡಿ ರೆಡ್ ಕಲರ್ ಪೀಸ್, ಆಲ್ರೆಡಿ ಎಕ್ಸ್ಟ್ರಾ ಪೀಸ್ ತೊಗೊಂಡು, ಅದು ಸೀರೆ ಕಲರು, ಸೀರೆ ಡಬಲ್ ಕಲರ್ ಇದೆ. ನಾನು ಅದಕ್ಕೆ ರೆಡ್ ಕಲರೇ ತೊಗೊಂಡಿದ್ದೀನಿ, ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿರುವಂಥದ್ದು ಎಕ್ಸ್ಟ್ರಾ ಪೀಸ್ ಅದು. ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಆಲ್ರೆಡಿ ನಾವು ಮೇಲ್ಗಡೆ ಫ್ರಂಟಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಬೋಟ್ ನೆಕ್ಕು, ಆ ರೀತಿ ಸ್ಟಿಚ್ ಮಾಡ್ಕೊಂಡು ಇನ್ನೌಟ್ ಮಾಡೋದು. ಡಿಸೈನ್ ಮುಂದೆ ಬರಬೇಕು, ಆ ರೀತಿ ಸ್ಟಿಚ್ ಮಾಡಿ ಮುಂದೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾವೇನೇ ಸ್ಟಿಚ್ ಮಾಡಿದ್ರು ಹಿಂದೆ ಒಳಗಡೆ ಫೋಲ್ಡಿಂಗ್ ಆಗೋ ಥರ ಮಾಡ್ತಿದ್ವಿ, ಆದರೆ ಇದನ್ನು ಮುಂದೆಗೆ ಬರಬೇಕು. ಹಿಂದೆ ಇಟ್ಕೊಂಡು ಸ್ಟಿಚ್ ಮಾಡಿ ಮುಂದೆ ಬರಬೇಕು ಅದು ಡಿಸೈನು, ಆ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಇವಾಗ ಇದು ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ನಾವೆಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಂಡ್ರೆ ನೀಟಾಗಿರುತ್ತೆ. ಈಗ ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಆಲ್ರೆಡಿ ನಾನು ಮಾರ್ಕಿಂಗು ಎರಡು ಕಡೆನೂ ಬರಲಿ ಅಂತ ಒಂದು ಸ್ಟಿಚ್ ಹಾಕ್ಕೊಂಡೆ. ಇವಾಗ ಇದನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಈ ರೀತಿ ನಾವು ಆಲ್ರೆಡಿ ಸ್ಟಿಚ್ ಹಾಕಿದ್ವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಮೇಲೆ ಬೋಟ್ ನೆಕ್ಕಿಗೆ 3 ಇಂಚ್ ಕಟ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಸ್ಟಿಚ್ ಮಾಡಿಬಿಟ್ಟು ಇವಾಗ ಇದನ್ನು ಕಟ್ ಮಾಡಿ ನ್ಯಾಚ್ ಹಾಕ್ಕೊಂಡು, ಇವಾಗ ಇದನ್ನು ಮಾಮೂಲಿ ಮೇನ್ ಪೀಸ್ ಮೇಲೆ, ಇವಾಗ ರೆಡ್ ಕಲರ್ ಪೀಸ್ ಮೇಲೆ ಪಾಯಿಂಟ್ ಹೊಲಿಗೆ ಹಾಕಬಾರ್ದು. ಇವಾಗ ಇನ್ನೊಂದು ಪೀಸ್ ಇರುತ್ತಲ್ಲ ಅದ್ರ ಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆವಾಗ ಅದು ಮೇಲೆ ಬರುತ್ತೆ, ಹಂಗಾಗಿ ಅದ್ರ ಮೇಲೆ ಸ್ಟಿಚ್ ಮಾಡಬಾರ್ದು. ಇದು ಮಾಡಿದ್ರೆ ಇದು ಒಳಗಡೆ ಹೋಗುತ್ತೆ ಫೋಲ್ಡಿಂಗು, ಅದಕ್ಕೋಸ್ಕರ, ಓಕೆನಾ. ಇವಾಗ ಈ ರೀತಿ ತಿರುಗಿಸಿದಾಗ ನೋಡಿ ಈ ರೀತಿ ಬಂತು ಡಿಸೈನು. ಇವಾಗ ಇದಕ್ಕೆ ಸುತ್ತ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಮತ್ತು ಕೆಳಗಡೆ ಏನಿದೆ ಅಲ್ಲಿ ನಾನು ಹೇಳ್ದಂಗೆ ನಿಮಗೆ ಪೈಪಿಂಗ್ ಕೊಟ್ಕೋಬೋದು, ಇಲ್ಲ ಲೇಸ್ ಕೊಡ್ಬೋದು, ಇಲ್ಲ ಅಂದರೆ ನೀವು ಪೋಟ್ಲಿ ಬಟನ್ ಆದರೂ ಕೊಡ್ಬೋದು, ಓಕೆನಾ. ನಾನು ಎಕ್ಸ್ಟ್ರಾ ಲೇಸ್ ಕೊಟ್ಟಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ ಅಷ್ಟೇ. ಅದು ಆಲ್ರೆಡಿ ಕ್ಯಾನ್ವಾಸ್ ಹಾಕಿರೋದ್ರಿಂದ ನೀಟಾಗಿ ಬರುತ್ತೆ, ಅದೇನು ತೊಂದರೆ ಏನಿಲ್ಲ. ಈ ರೀತಿ ಬ್ಯಾಕಲ್ಲಿ ಹೇಗೆ ಸ್ಟಿಚ್ ಮಾಡ್ತೀವೋ ಫ್ರಂಟಲ್ಲೂ ಸೇಮ್ ಇದೇ ರೀತಿಯೇ ಬರುತ್ತೆ, ಅಂದರೆ ಸಪ್ರೇಟ್ ಬರುತ್ತೆ, ಅಂದರೆ ಬಟನ್ ಬರುತ್ತೆ ಮುಂದೆಗಡೆ, ಹಂಗಾಗಿ ಎರಡು ಕಡೆನೂ ಬರುತ್ತೆ, ಓಕೆನಾ. ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಆಯಿತು. ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ರೆ ನಮಗೆ ಬ್ಯಾಕ್ ಪೀಸು ಬೋಟ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ ರೆಡಿ ಆಯಿತು, ಓಕೆನಾ. ಈ ರೀತಿ ರೆಡಿ ಮಾಡಿಕೊಂಡ್ರೆ ಇದು ಒಂಥರ ಯುನೀಕ್ ಆಗಿದೆ. ಇದನ್ನು ಬೇಕಾದ್ರೆ ನೀವು ನೆಟ್ಟೆಡಲ್ಲೂ ಸ್ಟಿಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೊಂಥರ ಟ್ರಾನ್ಸ್ಪರೆಂಟಾಗಿ ಬರುತ್ತೆ. ಆ ಥರ ಫ್ಯಾನ್ಸಿಯಾಗಿ ಹಾಕೋತೀನಿ ಅನ್ನೋರು ಆ ಥರ ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ಪ್ಯಾಚ್ ವರ್ಕ್ ಕೊಟ್ಟಿದ್ದೀನಲ್ಲ, ಅಲ್ಲಿ ನೀವು ನೆಟ್ ಕೊಟ್ಟರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ, ಓಕೆನಾ. ನೋಡೋಣ, ಅದು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಸ್ಟಿಚಿಂಗ್ ಬಂದರೆ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ, ಓಕೆನಾ. ಇವಾಗ ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡ್ಕೊಂಬಿಡ್ಬೇಕು. ಎರಡು ಕಡೆ ಮಾಮೂಲಿ ಶೋಲ್ಡರ್ ಮಧ್ಯೆ ಬರೋ ಥರ ಡಾಟ್ ಇಟ್ಕೊಂಡ್ರೆ ಸಾಕು. ಈ ರೀತಿ ಡಾಟ್ ಇಟ್ಕೊಂಡು
ಸ್ಟಿಚ್ ಮಾಡ್ಕೊಳ್ಳಿ ಎರಡು ಕಡೆನೂ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ಫ್ರಂಟ್ ಪೀಸ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೇಮ್ ಇದೇ ರೀತಿಯೇ ನಾನು ಹೇಳ್ದಂಗೆ ಇನ್ನೋಟ್ ಮಾಡೋ ಹೋಗಿಲ್ಲ, ಅದನ್ನು ಮಾಮೂಲಿ ಸ್ಟಿಚ್ ಮಾಡ್ಕೋಬೇಕು ಸುತ್ತ. ಆ ಪೀಸ್ನ ರೆಡ್ ಕಲರ್ ಪೀಸ್ನ ಆಲ್ರೆಡಿ ನಾನು ಕ್ಯಾನ್ವಸ್ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ರೆಡ್ ಕಲರ್ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಏನು ಇನ್ನೋಟ್ ಮಾಡೋ ಹೋಗಿಲ್ಲ ನೋಡಿ. ಇವಾಗ ಇದನ್ನು ಅಷ್ಟೇ ನೋಡಿ, ನಾನು ಹೇಳಿದ್ನಲ್ಲ ಎರಡು ಕಡೆನೂ ನೀಟಾಗಿ ಇಟ್ಕೊಂಡು ಆಮೇಲೆ ಹಿಂದೆ ಪೀಸ್ ಇತ್ತಲ್ಲ ಕರೆಕ್ಟಾಗಿ ಅದು ಅಷ್ಟಕ್ಕೆ ಬರೋ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ. ಏನಕ್ಕಪ್ಪ ಅಂದರೆ ಅದು ಕಂಕ್ಳ ಹತ್ರನೂ ಪ್ಯಾಚ್ ಬರುತ್ತೆ, ಅದು ಎರಡು ಕ್ಲೋಸ್ ಆಗಬೇಕು ಅಂದರೆ ಮ್ಯಾಚ್ ಆಗಬೇಕು. ಆ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಮಾರ್ಕಿಂಗ್ ತೋರಿಸಿದ್ನಲ್ಲ ಆ ಥರ ವೀಲರಲ್ಲಿ ಮಾರ್ಕ್ ಮಾಡ್ಕೊಂಡು ಇವಾಗ ಎರಡು ಕಡೆನೂ ಮಾರ್ಕ್ ಬರಬೇಕು. ಅದು ಆ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಎರಡು ಕಡೆ. ಇವಾಗ ಅದು ಮಾಮೂಲಿ ಬ್ಲೌಸ್ ಪೀಸ್ ಇಟ್ಟು ಲೈನಿಂಗ್ ಇಟ್ಟು ನಾನು ಹೇಳಿದೆ ಇನ್ನೋಟ್ ಮಾಡೋದೇನೂ ಇಲ್ಲ, ಮಾಮೂಲಿ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು. ಎರಡು ಕಡೆನೂ ಒಂದೊಂದು ಪೀಸ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದಮೇಲೆ ನಾವು ಆಲ್ರೆಡಿ ರೆಡ್ ಕಲರ್ ಪೀಸ್ ತೊಗೊಂಡಿದ್ದೀವಲ್ಲ ಆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಈ ರೀತಿ ಇದನ್ನು ಫಸ್ಟ್ಗೆ ಆಲ್ರೆಡಿ ನಾನು ಕ್ಯಾನ್ವಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ರೆಡ್ ಕಲರ್ ಪೀಸ್ ಇಟ್ಟು ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಹೇಳ್ದಂಗೆ ಕೆಳಗಡೆ ಬಂದು ಇನ್ನೌಟ್ ಮಾಡ್ಕೊಳ್ಳಿ. ಇನ್ನೌಟ್ ಅಂದರೆ ಕ್ಯಾನ್ವಸ್ನ ಉಲ್ಟಾ ತಿರುಗಿಸ್ಕೊಳ್ಳಿ ಅಷ್ಟೇ. ಅದು ಅಲ್ಲಿಗೇನು ಎಕ್ಸ್ಟ್ರಾ ಪಟ್ಟೆ ಕೊಟ್ಟು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಆ ಕ್ಯಾನ್ವಸ್ನ ಉಲ್ಟಾ ತಿರುಗಿಸಿದಾಗ ಸ್ಟಿಚ್ ಮಾಡಿಬಿಟ್ಟು ಆವಾಗ ಅಲ್ಲಿ ನಿಮಗೆ ಫಿನಿಶಿಂಗ್ ಬರುತ್ತೆ. ಆಮೇಲೆ ಅದು ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದ್ರಿಂದ ಎಕ್ಸ್ಟ್ರಾ ಬಟ್ಟೆ ಅವಶ್ಯಕತೆ ಇಲ್ಲ ಅದು. ಓಕೆನಾ. ಈ ರೀತಿ ಇರುತ್ತೆ, ನೀಟಾಗಿ ಬರುತ್ತೆ. ಈ ರೀತಿ ಎರಡು ಪೀಸನ್ನು ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಎರಡು ಪೀಸನ್ನು ರೆಡಿ ಮಾಡ್ಕೊಳ್ಳಿ. ನೀಟಾಗಿರುತ್ತೆ. ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸುತ್ತ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವೇನು ಫ್ರಂಟಲ್ಲಿ ಇವಾಗ ಬ್ಯಾಕ್ ಪೀಸಲ್ಲಿ ತೋರಿಸೋದ್ವಲ್ಲ ಸೇಮ್ ಅದೇ ಥರನೇ ನೆಕ್ಕಲ್ಲಿ ಇನ್ನೋಟ್ ಮಾಡ್ಕೋಬೇಕು. ಇದು ಫ್ರಂಟ್ಗೆ ಬರೋ ಥರ ಇನ್ನೋಟ್ ಮಾಡಬೇಕಷ್ಟೇ. ನಾವು ಬ್ಯಾಕಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಫ್ರಂಟಲ್ಲಿ ಸ್ಟಿಚ್ ಮಾಡಿದಾಗ ಅದು ಫ್ರಂಟಿಗೆ ಬರಬೇಕು. ಸ್ಟಿಚ್ ಮಾಡಿದಾಗ ಆ ಥರ ಮಾಡಬೇಕು. ಇದು ಹಿಂದೆ ಪೀಸ್ಗೆ ನಾನು ಲೇಸ್ ಕೊಡ್ತಾಯಿದ್ದೀನಿ. ಏನಕ್ಕಂದರೆ ಮರ್ತುಬಿಟ್ರೆ ಆಮೇಲೆ ಇದಾಗುತ್ತೆ ಅಂದ್ಬಿಟ್ಟು ಅಲ್ಲೇ ಲೇಸ್ ಕೊಟ್ಟು ಸ್ಟಿಚ್ ಮಾಡಿಬಿಡ್ತಾಯಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಲೇಸ್ ಕೊಟ್ಟಮೇಲೆ ನಾನು ಹೇಳ್ದಂಗೆ ಲೇಸ್ ಕೊಡ್ಬೋದು, ಇಲ್ಲ ಪೈಪಿಂಗ್ ಕೊಡ್ಬೋದು, ಇಲ್ಲ ಪೋಟ್ಲಿ ಬಟನ್ ಕೊಡ್ಬೋದು, ಚೆನ್ನಾಗಿರುತ್ತೆ. ಓಕೆನಾ. ಈ ಥರ ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಫ್ರಂಟ್ ಪೀಸು ಅಷ್ಟೇ ನೀಟಾಗಿ ಫಸ್ಟು ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ಟು ಸುತ್ತ ಆಮೇಲೆ ಅದನ್ನು ರೆಡ್ ಕಲರ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ತುಂಬ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಇನ್ನೌಟ್ ಮಾಡ್ಕೊಂಬಿಡೋದು ಅಷ್ಟೇ. ಇದು ಸ್ವಲ್ಪ ಡೀಪ್ ಇಟ್ಟಿದ್ದೀನಿ, ಏನಕ್ಕಂದರೆ ಇದು ಡೀಪ್ ಕಮ್ಮಿ ಇಟ್ಟರೆ ಮೇಲೆ ಮಟ್ಟೆ ಬೆಳ್ಕೊಂಡಂಗಾಗುತ್ತೆ. ಸ್ವಲ್ಪ ಹಿಂದಕ್ಕಿಂತ ಮುಂದೆ ಸ್ವಲ್ಪ ಡೀಪ್ ಇಟ್ಟಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಇಟ್ಕೊಂಡು ಫಸ್ಟು ಒಂದು ಸೈಡು ಸ್ಟಿಚ್ ಮಾಡ್ಕೊಂಬಿಡಿ. ಓಕೆನಾ. ಮಾಮೂಲಿ ಬ್ಯಾಕ್ ಪೀಸ್ ಹೇಗೆ ಸ್ಟಿಚ್ ಮಾಡೋದು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿಬಿಟ್ಟು ಕಟ್ ಮಾಡಿ ನ್ಯಾಚ್ ಹಾಕ್ಕೊಂಡು ಅಲ್ಲಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಈ ರೀತಿ ತಿರುಗಿಸ್ಕೊಂಡು ಮಾಮೂಲಿ ರೆಡ್ ಕಲರ್ ಪೀಸ್ ಮೇಲೆ ಪಾಯಿಂಟ್ ಹೊಲಿಗೆ ಹಾಕಬಾರ್ದು. ಈ ಕಡೆ ಪರ್ಪಲ್ ಕಲರ್ ಪೀಸ್ ಇದೆಯಲ್ಲ ಅದ್ರ ಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಇವಾಗ ಈ ಥರ ಉಲ್ಟಾ ತಿರುಗಿಸಿದಾಗ ನಿಮಗೆ ಫಿನಿಶಿಂಗ್ ಬಂದುಬಿಡ್ತು ನೋಡಿ. ಇಷ್ಟೇನೇ ಇದು. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ಮಾಮೂಲಿ ಅದಕ್ಕೆ ಲೇಸ್ ಕೊಟ್ಟರೆ ಫಿನಿಶಿಂಗ್ ಆಯಿತು. ಸೇಮ್ ಇನ್ನೊಂದು ಪೀಸೂ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡೋದು. ಫ್ರಂಟ್ ಪೀಸ್ ಎರಡು ಪೀಸ್ ಬರುತ್ತಲ್ಲ ಆ ಕಡೆ ಈ ಕಡೆ ಅದು ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಮತ್ತು ಆ ಕಡೆ ಈ ಕಡೆ ಸ್ಟಿಚಿಂಗ್ ಹಾಕ್ಕೊಂಬಿಡಿ. ಅಲ್ಲಿಗಿದು ಫಿನಿಶಿಂಗ್ ಆಯಿತು. ಮಾಮೂಲಿ ಡಾಟ್ ಇಟ್ಕೋಬೇಕು ಮತ್ತು ಆ ಲೇಸ್ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ನಾವು ಆ ಕಡೆ ಹೇಗೆ ಲೇಸ್ ಕೊಟ್ವೋ ಹಿಂದೆ ಪೀಸಲ್ಲಿ ಹಾಗೆಯೇ ಫ್ರಂಟ್ ಪೀಸಲ್ಲೂ ಲೇಸ್ ಕೊಡಬೇಕು. ಓಕೆನಾ. ಈ ರೀತಿ ಲೇಸ್ ಕೊಟ್ಟಾದಮೇಲೆ ನಾವು ಮಾಮೂಲಿ ಡಾಟ್ ಇಟ್ಕೋಬೇಕಾಗುತ್ತೆ. ಡಾಟ್ ಇಟ್ಕೊಂಡು ಬೆಲ್ಟ್ ಅಟ್ಯಾಚ್ ಮಾಡಬೇಕು. ಇದು ಫೋರ್ ಟಕ್ ಬ್ಲೌಸು ಅಂತಲೇ ಹೇಳ್ಬೋದು.